ಸಭೆ ಸುಸೂತ್ರವಾಗಿ ನಡೆದಿದೆ ಮತ್ತು ಎಲ್ಲ ವಿಷಯಗಳ ಚರ್ಚೆ ಆಗಿ ಎಲ್ಲದರ ಬಗ್ಗೆ ಒಮ್ಮತವಾಗಿ ತೀರ್ಮಾನ ತಗೊಂಡಿದ್ದೀವಿ. DCC ಬ್ಯಾಂಕಿನ ಲೋನ್ಗಳಿಂದ ಅದನ್ನು ನವೀಕರಿಸಲಿಕ್ಕೆ ರಿನ್ಯೂವಲ್ ಮಾಡೋದಕ್ಕೆ ಅದಕ್ಕೆ ಕ್ರಮ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಮತ್ತು ಇನ್ನೆಲ್ಲ ಸಬ್ಜೆಕ್ಟ್ಸ್ ಏನಿತ್ತು ಅದ್ರ ಬಗ್ಗೆ ತೀರ್ಮಾನ ಮುಂದಿನ ಹಂತವಾಗಿ ಶಾಸಕರ ಅನುದಾನ ತಂದು ಮುಂದಿನ ಇನ್ನೂ ಒಂದು ಒಳ್ಳೆಯ ರೀತಿ ಅಭಿವೃದ್ಧಿ ಆಗೋದಕ್ಕೆ ಈ ಸಂಸ್ಥೆ ಎಲ್ಲ ಸದಸ್ಯ ನಿರ್ದೇಶಕರ ಪರವಾಗಿ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆಯ ರೀತಿಯ ಅಭಿವೃದ್ಧಿ ಆಗೋದಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡಿ. ಇವತ್ತು ನಮ್ಮ PAPMCಯ ಆಡಳಿತ ಮಂಡಳಿಯ ಸಭೆಯನ್ನು ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಮೀನಾಕ್ಷಮ್ಮನವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ್ದು. ಈ ಸಭೆಗೆ ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಸದಸ್ಯರು ಎಲ್ಲರೂ ಸೀತಾರಾಮಣ್ಣ, ನಾಗಸಮಣ್ಣ, ವೆಂಕಟೇಶಣ್ಣ, ಮಾರ್ಕಂಡೇಗೌಡರು, ಶ್ರೀನಿವಾಸು, ಸತೀಶು, ಕೃಷ್ಣೇಗೌಡರು, ಅರವಿಂದ್, ಶ್ರೀನಿವಾಸು, ಬಾಲಚಂದ್ರ, ರಾಮಣ್ಣ ಎಲ್ಲ ಸದಸ್ಯರು ಸಹ ಸಭೆಯಲ್ಲಿ ಹಾಜರಿದ್ದು ಏನಿವತ್ತು ನಾವು ನಮ್ಮ ಅಜೆಂಡಾದಲ್ಲಿ ಏನೆಲ್ಲ ಸಬ್ಜೆಕ್ಟನ್ನು ಇಟ್ಕೊಂಡಿದ್ದೀವೋ ಅದಕ್ಕೆಲ್ಲದಕ್ಕೂ ಪೂರಕವಾಗಿ ಎಲ್ಲರೂ ಸಹ ಒಮ್ಮತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ TAPMSಗೆ ಆದಾಯವನ್ನು ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಹಿಂದೆ ಆಲಂಬಡಿ ಸೊಸೈಟಿ ಮತ್ತು ಮುಸ್ಲಳ್ಳಿ ಸೊಸೈಟಿಗೆ ಹಣನ ಇಲ್ಲಿ ನಮಗೆ ಡೆಪಾಸಿಟ್ ಮಾಡಿದರು. ಅದನ್ನು ಕೂಡ ಮರುಪಾವತಿ ಮಾಡಲಿಕ್ಕೆ ಮುಂದಿನ ಯಾವ ರೀತಿ ಕ್ರಮ ತಗೊಳ್ಬೇಕು. ಹಾಗೆಯೇ DCC ಬ್ಯಾಂಕ್ನಲ್ಲಿ ಈಗಾಗಲೇ ನಾವು ಸಾಲವನ್ನು ಮಾಡಿದ್ದೇವೆ. ಅದನ್ನು ಸಾಲ ಮರುಪಾವತಿಗೆ ಏನೆಲ್ಲ ಕ್ರಮಗಳನ್ನು ತಗೋಬೇಕನ್ನೋದು ಕೂಡ ಚರ್ಚೆ ಮಾಡಿದ್ದೇವೆ. ಈಗೇನು ನಮ್ಮ ಬಂಗಾರಪೇಟೆ ಹೃದಯ ಭಾಗದಲ್ಲಿರ್ತಕ್ಕಂಥ ಅಕ್ಕಿಗಿರಣಿ ಮೈದಾನ ಇದೆ, ಆ ಮೈದಾನದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಿ ಆದಾಯೋತ್ಪನ್ನ ಚಟುವಟಿಕೆಗಳು ಮಾಡೋದಕ್ಕೆ ಒಂದು ಸಭೆಯಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ಎಲ್ಲರೂ ಸಹ ಒಮ್ಮತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕ SN ನಾಗಸಮಣ್ಣನವರ ನೇತೃತ್ವದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಒಂದು ಮಾರ್ಗದರ್ಶನದಲ್ಲಿ ಆ ಜಾಗದಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಬಳಸಿಕೊಂಡು ಈಗಾಗಲೇ ನಮ್ಮ ಸೊಸೈಟಿಗೆ ಒಂದು 30 ಲಕ್ಷ ರೂಪಾಯಿಗಳ ಅನುದಾನ ಈಗಾಗಲೇ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ. ಆ ಅನುದಾನವನ್ನು ಸಹ ಮಂಜೂರಾತಿ ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಕೂಡ ಸಹ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ಒಪ್ಪಿಗೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಹಿಂದೆ ನಾವು ಡಿಪೋವನ್ನು ನಾವೇ ಮಾಡ್ತಾಯಿದ್ವಿ. ಅದನ್ನು ಸಹ ನಮ್ಮ ಸೊಸೈಟಿ ಮುಖಾಂತರನೇ, ನಮ್ಮ TAPMS ಮುಖಾಂತರನೇ ಅದನ್ನು ಸಹ ಮತ್ತೆ ಪುನರ್ ಪ್ರಾರಂಭ ಮಾಡಿಸಬೇಕು. ಅದಕ್ಕೆ ಶಾಸಕರ ಒಂದು ಬೆಂಬಲ ಸಂಪೂರ್ಣವಾಗಿ ನಮಗೆ ಬೇಕಾಗ್ತದೆ ಅಂತೇಳಿ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಒಮ್ಮತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಈ ಒಂದು TAPMC ಅದು ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಯಾವುದೇ ರಾಜಕೀಯ ಮಾಡೋದು ನಾವು ಯಾರೂ ಬೇಡ. ಎಲ್ಲರೂ ಸಹ ಒಮ್ಮತದ ತೀರ್ಮಾನ ತಗೊಂಡು ಈ ರೈತರ ಸಂಸ್ಥೆಯನ್ನು ಉಳಿಸೋಣ ಅಂತೇಳಿ ಎಲ್ಲರೂ ಒಳ್ಳೆ ಆಶ್ವಾಸನೆಯನ್ನು ಕೊಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ಒಗ್ಗಟ್ಟಾಗಿ ಈ ಸಂಸ್ಥೆ ಉಳಿಸೋಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಅಲ್ಲಿ ಏನು ಅಕ್ಕಿಗಿರಣಿ ಜಾಗ ಇದೆ, ಅಕ್ಕಿಗಿರಣಿ ಜಾಗದಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣಗಳನ್ನು ಅಲ್ಲಿ ಕಟ್ಟಲಿಕ್ಕೆ ಎಲ್ಲರೂ ಸಭೆಯಲ್ಲಿ ಸಹ ಇವತ್ತು ಚರ್ಚೆ ಮಾಡಿದ್ದೇವೆ. ಆ ಚರ್ಚೆ ಪ್ರಕಾರ ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯಗತ ಮಾಡಿಸಲಿಕ್ಕೆ ನಾವೆಲ್ಲ ಗೌರವಾನ್ವಿತ ಸದಸ್ಯರುಗಳು ನಾವೆಲ್ಲರೂ ಸಹ ಒಪ್ಪಿದ್ದೇವೆ. ಹಾಗಾಗಿ ಆ ಒಂದು ಒಪ್ಪಿಗೆ ಕೊಟ್ಟಂತಹ ಎಲ್ಲ ನಮ್ಮ ಸದಸ್ಯರುಗಳಿಗೆ ನಮ್ಮ ಆಡಳಿತ ಮಂಡಳಿದ ಪರವಾಗಿ ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಗೌರವಾನ್ವಿತ ಹಿರಿಯ ಸದಸ್ಯರಾಗಿ ಸೀತಾರಾಮಣ್ಣವರೆಲ್ಲರೂ ಪರವಾಗಿ ಅವರಿಗೆಲ್ಲರೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.